ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಒಂದು ಕಡೆ ಸೋನಿಯಾ ಗಾಂಧಿ ಅವರಿಗೆ ಆರೋಗ್ಯದ ಸಮಸ್ಯೆ. ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಮಾಸ್ಕ್ ಹಾಕ್ಕೊಂಡು ಮಲಗಿದ್ದಾರೆ. ಆದರೆ ಅವರ ಪ್ರೀತಿಯ ಪುತ್ರ ರಾಹುಲ್ ತಾಯಿ ಕೂಡ ನಾಚಿಕೆ ಪಡಬೇಕು ಅಂತಹ ಕೆಲಸವನ್ನು ಮಾಡಿ ತಗಲಾಕೊಂಡಿದ್ದಾರೆ. ತಾಯಿ ಆಸ್ಪತ್ರೆಯಲ್ಲಿರೋವಾಗಲೇ ಆ ರಾತ್ರಿ ರಾಹುಲ್ ಗಾಂಧಿ ಅವರು ಎಲ್ಲಿ ಹೋಗಿದ್ರು? ಹಾಗಾದ್ರೆ ಹೆತ್ತಾಕೆಗಿಂತಲೂ ಮುಖ್ಯವಾದ ಕೆಲಸ ರಾಹುಲ್ ಗಾಂಧಿ ಅವರಿಗೇನಿತ್ತು? ಇದೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ತಾಯಿಯ ಅನಾರೋಗ್ಯದ ವಿಚಾರದಲ್ಲಿ ದೇಶದ ಮುಂದೆ, ವಿಶೇಷವಾಗಿ ಕೇರಳದ ಜನರ ಮುಂದೆ ಹೇಳಿದ ಕಥೆಯ ಹಿಂದಿನ ಅಸಲಿಯತ್ತೇನು? ಅವ್ರು ಹೇಳ್ತಾ ಇರೋದೆಲ್ಲವೂ ಸತ್ಯವೇ ಅಥವಾ ಓಟ್ಗಾಗಿ ಹೆಣದಂತಹ ಭಾವನಾತ್ಮಕವಾದ ಜಾಲವೇ? ಒಂದು ವಿಚಿತ್ರ ಸ್ಟೋರಿಯ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ವೀಕ್ಷಕರ, ಮಾರ್ಚ್ 24, 2026 ಸಂಜೆ ಹಠಾತ್ತಾಗಿ ಎಲ್ಲ ಸುದ್ದಿವಾಹಿನಿಗಳಲ್ಲಿ ಮತ್ತು ವೆಬ್ಸೈಟ್ಗಳಲ್ಲಿ ಒಂದು ಸುದ್ದಿ ಪ್ರಕಟ ಆಗುತ್ತೆ. ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಆರೋಗ್ಯದಲ್ಲಿ ಸಡನ್ನಾಗಿ ಏರ್ಪೇರಾಗ್ತಾ ಇದೆ. ಸೊ ಅವರನ್ನು ತಕ್ಷಣವೇ ದೆಹಲಿಯ ಸರ್ ಗಂಗಾರಾಮ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನೋ ವರದಿ ಎಲ್ಲ ಕಡೆ ಪ್ರಕಟ ಆಗುತ್ತೆ. ಆಸ್ಪತ್ರೆಯಲ್ಲಿ ವೈದ್ಯರು ಅವರ ತಪಾಸಣೆ ನಡೆಸ್ತಾ ಇರ್ತಾರೆ. ಈ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆ ಮಗಳು ಪ್ರಿಯಾಂಕಾ ಗಾಂಧಿ ಕೂಡ ಉಪಸ್ಥಿತರಿರ್ತಾರೆ. ಮಗ ರಾಹುಲ್ ಗಾಂಧಿ ಕೂಡ ಸ್ವಲ್ಪ ಸಮಯ ಅಲ್ಲೇ ಇದ್ದರು. ನಂತರ ಅಲ್ಲಿಂದ ಹೊರಟು ಹೋಗ್ತಾರೆ. ಅವತ್ತು ಸೋನಿಯಾ ಗಾಂಧಿ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿದೆ ಅಂದ ಕೂಡಲೇ ಹಲವಾರು ಪತ್ರಕರ್ತರು ಕೂಡ ಆಸ್ಪತ್ರೆಗೆ ಜಮಾಯಿಸಿದ್ರು. ಅವರು ಕೂಡ ರಾಹುಲ್ ಗಾಂಧಿ ಅವರು ಆಸ್ಪತ್ರೆಯಿಂದ ಹೊರ ಹೋಗ್ತಿರೋದನ್ನು ಖಾತ್ರಿ ಮಾಡ್ಕೊಳ್ತಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಅದರ ನೆಕ್ಸ್ಟ್ ಡೇ ಕೇರಳ ಚುನಾವಣೆಗೆ ಸಂಬಂಧಿಸಿದಂಗೆ ರಾಹುಲ್ ಗಾಂಧಿ ಅವರು ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಆನ್ಲೈನ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅವತ್ತು ರಾಹುಲ್ ಗಾಂಧಿ ಅವರು ಕೇರಳದ ಜನರ ಸಿಂಪತಿ ಕ್ರಿಯೇಟ್ ಮಾಡೋದಕ್ಕೆ ತಮ್ಮ ತಾಯಿಯ ಅನಾರೋಗ್ಯದ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ರಾಹುಲ್ ಗಾಂಧಿ ಅವರಲ್ಲಿ ಹೇಳಿದ್ದೇನು ಗೊತ್ತಾ? ನಾನು ಆಸ್ಪತ್ರೆಯ ಒಂದು ಚಿಕ್ಕ ಕೋಣೆಯಲ್ಲಿದ್ದ ಸೋಫಾದ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ. ನನ್ನ ತಾಯಿಯ ಆರೈಕೆಯನ್ನು ಕೇರಳದ ದಾದಿಯೊಬ್ಬರು ಮಾಡ್ತಿರೋದನ್ನು ನಾನು ಗಮನಿಸಿದ್ದೆ ಅಂತ ತುಂಬ ಎಮೋಷ್ನಲ್ ಆಗಿ ಹೇಳ್ಕೊಳ್ತಾರೆ. ಅವ್ರ ಈ ಕಥೆಯನ್ನು ಮುಂದುವರಿಸ್ತಾ, ಆ ಕೇರಳದ ನರ್ಸು ಯಾವುದೇ ಜಾತಿ, ಧರ್ಮ ಅಥವಾ ಲಿಂಗದ ಭೇದ ಇಲ್ಲದೆ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ರು, ಜೊತೆಗೆ ಅದರಿಂದ ನಾನು ತುಂಬ ಕಲ್ತ್ಕೊಂಡೆ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು. ಕೇರಳದ ಜನರು ಎಷ್ಟು ಒಳ್ಳೆಯವರು, ನಿಸ್ವಾರ್ಥಿಗಳು ಅನ್ನೋದನ್ನು ಬಿಂಬಿಸೋದಕ್ಕೆ ತಮ್ಮ ತಾಯಿಯ ಆಸ್ಪತ್ರೆಯ ಘಟನೆಯನ್ನು ರಾಹುಲ್ ಗಾಂಧಿ ಅವರು ಬಳಸ್ಕೊಳ್ತಾರೆ. ಇಲ್ಲಿ ಪ್ರಶ್ನೆ ಇರೋದು ಕೇರಳದ ಜನರ ಒಳ್ಳೆಯತನದ ಬಗ್ಗೆ ಅಲ್ಲ, ಬದಲಾಗಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರುವಂತಹ ಈ ಘಟನೆಯ ಸತ್ಯಾಸತ್ಯತೆಯ ಬಗ್ಗೆ. ಈಗ ವಿಷಯಕ್ಕೆ ಬರೋಣ ವೀಕ್ಷಕರೇ. ರಾಹುಲ್ ಗಾಂಧಿ ಅವರು ಹೇಳೋ ಪ್ರಕಾರ ಅವರು ಆಸ್ಪತ್ರೆಯ ಸೋಫಾದ ಮೇಲೆ ಮಲಗಿಕೊಂಡಿದ್ರು, ನರ್ಸ್ ಕೆಲಸ ಮಾಡೋದನ್ನು ನೋಡ್ತಾ ಇದ್ರು. ಆದರೆ ಅದೇ ದಿನ ರಾತ್ರಿ 10 ಗಂಟೆಯ ನಂತರ ರಾಹುಲ್ ಗಾಂಧಿ ಅವರು ಎಲ್ಲಿ ಕಾಣಿಸ್ಕೊಂಡಿದ್ರು ಗೊತ್ತಾ? ಮೂಲಗಳ ಪ್ರಕಾರ ಮಾರ್ಚ್ 24ನೇ ತಾರೀಕು ರಾತ್ರಿ ಸುಮಾರು 10 ಗಂಟೆ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ನಾಯಕ ಮತ್ತು ಹಿರಿಯ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಮಾಡ್ಕೊಂಡಿದ್ರು. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಉಪಸ್ಥಿತರಿದ್ದರು. ಜೊತೆಗೆ ಇದಕ್ಕೆ ಸಂಬಂಧಿಸಿದಂಗೆ ಫೋಟೋಗಳು ಕೂಡ ಹೊರಗೆ ಬಂದಿದೆ. ಈಗ ಪ್ರಶ್ನೆ ಏನಂದರೆ, ರಾಹುಲ್ ಗಾಂಧಿ ಅವರಿಗೆ ತಮ್ಮ ತಾಯಿಯ ಅನಾರೋಗ್ಯ ಮುಖ್ಯ ಆಗಿತ್ತೋ ಅಥವಾ ಅಭಿಷೇಕ್ ಮನು ಸಿಂಘ್ವಿ ಅವರ ಮನೆಯ ಡಿನ್ನರ್ ಪಾರ್ಟಿ ಇಂಪಾರ್ಟೆಂಟ್ ಆಗಿತ್ತೋ? ಒಂದು ವೇಳೆ ಅವರು ಪಾರ್ಟಿಯಲ್ಲಿ ಇದ್ದಿದ್ದೇ ಆದರೆ ಅವತ್ತು ಸೋಫಾದ ಮೇಲೆ ಮಲಗಿದ್ದೆ ಅಂತ ಹೇಳ್ತಿರೋದು ಕಥೆಯ? ಇದು ಯಾವಾಗ ನಡೆದಿದ್ದು ಹಾಗಾದ್ರೆ?
ಕೇವಲ ಕೇರಳದ ಮತದಾರರನ್ನ ಎಮೋಷ್ನಲ್ ಆಗಿ ಸೆಳೆಯೋದಕ್ಕೆ ಸೃಷ್ಟಿಸಿದಂತಹ ಸುಳ್ಳು ಕಥೆಯ ರಾಹುಲ್ ಗಾಂಧಿ ಅವರು ಹೇಳಿದ್ದ ಹಾಗಾದ್ರೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ರಾಜಕೀಯದ ಇನ್ನೊಂದು ಮುಖವನ್ನು ನಾವು ಗಮನಿಸಬೇಕಾಗತ್ತೆ. ಕೆಲವೇ ದಿನಗಳ ಹಿಂದೆ ಅವರು ಅಪೋಲೋ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಅಲ್ಲಿನ ಎಲ್ಲ ವೈದ್ಯರು ಸವರ್ಣೀಯರಾಗಿದ್ದಾರೆ. ಅಲ್ಲಿ ಯಾವುದೇ OBC, ಆದಿವಾಸಿ ಅಥವಾ ದಲಿತ ವೈದ್ಯರು ಕಾಣಿಸ್ಲಿಲ್ಲ ಅಂತ ಆರೋಪ ಮಾಡ್ತಾರೆ. ಆಸ್ಪತ್ರೆಗಳು ಹಣಕಾಸು ಇಲಾಖೆ ಮತ್ತು ಆಡಳಿತದ ಮೇಲೆ ಒಂದು ನಿರ್ದಿಷ್ಟ ವರ್ಗದವರೇ ಕಬ್ಜಾ ಸಾಧಿಸಿದ್ದಾರೆ ಅಂತ ದೇಶದ ಯುವಕರನ್ನ ಎತ್ಕಟ್ಟುವಂತಹ ಪ್ರಯತ್ನ ಮಾಡಿದ್ರು. ಹಾಗಾದರೆ ರಾಹುಲ್ ಗಾಂಧಿ ಅವರೀಗ ತಾಯಿ ಸೋನಿಯಾ ಗಾಂಧಿ ಅವರು ಸರ್ ಗಂಗಾರಾಮ್ ಆಸ್ಪತ್ರೆಗೆ ದಾಖಲಾದಾಗ ಅಲ್ಲಿಗೆ ಹೋಗ್ಬಿಟ್ಟು ನನಗೆ ಆದಿವಾಸಿ ವೈದ್ಯರೇ ಬೇಕು ಅಥವಾ ದಲಿತ ವೈದ್ಯರೇ ಬೇಕು, ಅವರೇ ನನ್ನ ತಾಯಿಗೆ ಚಿಕಿತ್ಸೆ ನೀಡಬೇಕು ಅಂತ ಕೇಳ್ಕೊಂಡ್ರಾ? ಖಂಡಿತ ಇಲ್ಲ. ಆ ಸಮಯದಲ್ಲಿ ಅವರು ಕೇವಲ ಅತ್ಯುತ್ತಮ ವೈದ್ಯರು ಯಾರು ಅಂತ ಮಾತ್ರ ಪ್ರಶ್ನೆ ಮಾಡಿರ್ತಾರೆ. ತಮ್ಮ ತಾಯಿಯ ವಿಚಾರ ಬಂದಾಗ ಅವರಿಗೆ ವೈದ್ಯರ ಜಾತಿ ಮುಖ್ಯ ಆಗೋದಿಲ್ಲ. ಆದರೆ ರಾಜಕೀಯ ಭಾಷಣ ಮಾಡೋವಾಗ ಮಾತ್ರ ಅವ್ರಿಗೆ ಜಾತಿಯ ವಿಷಯವನ್ನು ಹರಡೋದು ಇಂಪಾರ್ಟೆಂಟ್ ಆಗುತ್ತೆ. ರಾಹುಲ್ ಗಾಂಧಿ ಅವರು ಕೇರಳದ ನರ್ಸ್ಗಳ ಬಗ್ಗೆ ಮಾತನಾಡ್ತಾ ಅವ್ರ ಜಾತಿ ಕೇಳೋದಿಲ್ಲ ಅಂತ ಹೇಳ್ತಾರೆ. ಇದು ಸತ್ಯ. ಯಾವುದೇ ನರ್ಸ್ ಅಥವಾ ವೈದ್ಯರು ರೋಗಿಯ ಜಾತಿಯನ್ನು ಕೇಳೋದೇ ಇಲ್ಲ. ಹಾಗಿದ್ದಲ್ಲಿ ರಾಹುಲ್ ಗಾಂಧಿ ಅವರು ವೈದ್ಯರ ಮತ್ತು ನರ್ಸ್ಗಳ ಜಾತಿಯ ಬಗ್ಗೆ ದೇಶದ ಜನರನ್ನು ಯಾಕೆ ಹಾಳು ಮಾಡ್ತಿದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ? ಇವತ್ತು ಈ ರೀತಿಯ ಮಾತುಗಳ ಮೂಲಕ ಅವರು ಭಾರತದ ಯುವಕರ ಮನಸ್ಸಲ್ಲಿ ಮತ್ತೆ ಜಾತಿಯ ವಿಷವನ್ನು ತುಂಬೋದಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ವೇ. ಜೀವನದಲ್ಲಿ ಹೋರಾಟ ಮಾಡ್ತಿರುವ ಅಥವಾ ಅನ್ಯಾಯ ಅನುಭವಿಸ್ತಿರುವಂತಹ ಯುವಕರಿಗೆ ಇಂತಹ ಮಾತುಗಳು ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ. ತನಗೆ ಕೆಲಸ ಸಿಗದೇ ಇರೋದಕ್ಕೆ ಅಥವಾ ಯಶಸ್ಸು ಸಿಗದೇ ಇರೋದಕ್ಕೆ ಈ ಜಾತಿ ವ್ಯವಸ್ಥೆಯೇ ಕಾರಣ ಅಂತ ನಂಬುವಂತೆ ಮಾಡೋದು ರಾಹುಲ್ ಗಾಂಧಿಯವರ ಉದ್ದೇಶ ಅಷ್ಟೇ. ಇಲ್ಲಿ ಇವತ್ತು ಹಿಂದೂ ಸಮಾಜ ಸಂಘಟಿತವಾಗ್ತಿರೋದನ್ನು ಕಂಡು ಅದನ್ನು ಒಡೆಯೋದಕ್ಕೆ ಜಾತಿ ಅನ್ನೋ ಅಸ್ತ್ರವನ್ನು ಇಲ್ಲಿ ರಾಹುಲ್ ಗಾಂಧಿಯವರು ಬಳಸ್ತಾ ಇದ್ದಾರೆ. ಇದನ್ನು ಹಿಂದೂಗಳು ಅರ್ಥ ಮಾಡ್ಕೊಬೇಕು. ಹಿಂದೂ ಸಮಾಜ ಒಗ್ಗಟ್ಟಾದರೆ ಹಿಂದೂ ವಿರೋಧಿ ಶಕ್ತಿಗಳ ವ್ಯವಹಾರ ಬಂದಾಗುತ್ತೆ ಅನ್ನೋ ಭಯ ರಾಹುಲ್ ಗಾಂಧಿಯವರಿಗಿದೆ. ರಾಹುಲ್ ಗಾಂಧಿಯವರಿಲ್ಲಿ ಒಂದು ವಿಷಯವನ್ನು ಮರ್ತೇ ಬಿಟ್ಟಿದ್ದಾರೆ. ಇದು ತಂತ್ರಜ್ಞಾನದ ಯುಗ. ಅವರು ಅಭಿಷೇಕ್ ಮನು ಸಿಂಘ್ವಿ ಅವರ ಮನೆಯಲ್ಲಿ ಪಾರ್ಟಿ ಮಾಡ್ತಿದ್ದಾಗ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಕೇರಳದ ಚುನಾವಣೆಯಲ್ಲಿ ಲಾಭ ಪಡೆಯೋದಕ್ಕೆ ತಮ್ಮ ತಾಯಿಯ ಹೆಸರನ್ನು ಬಳಸ್ಕೊಂಡು ಹೇಳಿದ ಈ ಸುಳ್ಳು ಈಗ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಿರುಗುಬಾಣ ಆಗಿದೆ. ಈಗ ನಾವು ಸತ್ಯವನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ಇದೆಲ್ಲವನ್ನು ಕೇಳಿದ ಮೇಲೆ ಇದೆಲ್ಲದರ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.